ತಡರಾತ್ರಿ ಬೆಂಗಳೂರಿನಲ್ಲಿ ಸುರಿದಂತಹ ಮಳೆಯ ಅವಾಂತರಗಳ ಬಗ್ಗೆ ನಿಮಗೆ ನಾನು ಹೇಳ್ತಾ ಇದ್ದೆ. ಬೆಂಗಳೂರಿನಲ್ಲಿ ಒಂದು 7-8 ಅಂಡರ್ ಪಾಸ್ಗಳಿದೆ. ಯಾವ ಮಳೆ ಬಂದರೂ ಕೂಡ ಮುಳುಗೋಗುತ್ತೆ. ಮಾರತ್ಹಳ್ಳಿಯಲ್ಲಿ ರಸ್ತೆಗೆ ಹರಿದಿದೆ ರಾಜಕಾಲುವೆ ನೀರು. ತಗ್ಗು ಪ್ರದೇಶ ಮನೆಗಳಿಗೆ ರಾಜಕಾಲುವೆ ನೀರೆಲ್ಲ ನುಗ್ಗಿದೆ. ರಾಜಕಾಲುವೆ ನೀರು ನುಗ್ಗಿದೆ ಅಂತಂದರೆ ಓವರ್ಫ್ಲೋ ಆಗಿದೆ ಅಂತ. ಉಕ್ಕಿ ಹರಿದಿದೆ ರಾಜಕಾಲುವೆಗಳು. ಈ ಸಾಕಷ್ಟು ತೊಂದರೆ ಆಗಿದೆ. ಮಾರತ್ಹಳ್ಳಿಯಲ್ಲಿ ರಸ್ತೆಗೆ ಹರಿದಿದೆ ರಾಜಕಾಲುವೆಯ ನೀರು. ತಗ್ಗು ಪ್ರದೇಶಗಳು ನೀರು ಸಹಜವಾಗಿ ಹರಿಯುತ್ತೆ. ರಾಜಕಾಲುವೆ ನೀರು ಉಕ್ಕಿ ಹರಿದಿದೆ ರಾಜಕಾಲುವೆಗಳೆಲ್ಲ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ. ರಾಜಕಾಲುವೆಯಲ್ಲಿ ನೀರು ಉಕ್ಕಿ ಹರಿದು ಅದು ಪಕ್ಕದ ಬಡಾವಣೆಗಳಿಗೆ ಬಂದು ಅವ್ರ ಮನೆಗೆಲ್ಲ ನೀರು ನುಗ್ಗಿದೆ. ಇದು ಪರಿಸ್ಥಿತಿ ಬೆಂಗಳೂರಿನಲ್ಲಿ. ಒಂದು ಸಿಂಗಲ್ ಮಳೆ, ರಾತ್ರಿಯಿಂದ ಒಂದು 4-5 ಗಂಟೆ ಜಡಿ ಮಳೆ ಹೊಡೆದಿದೆ. ಗುಡುಗು ಸಹಿತ ಭಾರಿ ಮಳೆಯಾಗಿದೆ. ಆ ಮಳೆಗೆ ಬೆಂಗಳೂರು ಮುಳುಗೋಗ್ತಾ ಇದೆ. ಇದನ್ನು ನೋಡಬೇಕಾದಂತಹ ರಾಜಕಾರಣಿಗಳು, ಮಂತ್ರಿಗಳು, ಅಧಿಕಾರಿಗಳು ಎಲ್ಲ ಮನೆಯಲ್ಲಿ ಬೆಚ್ಚಗೆ ಮಲಗಿದ್ದಾರೆ. ಇನ್ನೂ ಮಲಗಿದ್ದಾರೆ. ಒಬ್ಬ ಅಧಿಕಾರಿಯನ್ನು ರೋಡಲ್ಲಿ ನೋಡಿಲ್ಲ. ಇನ್ನೂ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ ಬೆಂಗಳೂರಿನಲ್ಲಿ. ಕೋರಮಂಗಲ, BTM ಲೇಔಟ್ ಸೇರಿದಂತೆ ಹಲವೆಡೆ ಭಾರೀ ಮಳೆಯಾಗಿದೆ. ಸಿಲ್ಕ್ ಬೋರ್ಡ್ನ ಮುಖ್ಯ ರಸ್ತೆ ಜಲಾವೃತ. ತಗೊಳ್ಳಿ, ಇವತ್ತು ಓಡಾಡಿ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಲ್ಲಿ ಗೊತ್ತಾಗುತ್ತೆ. ನೀರಿನಲ್ಲಿ ಸಿಕ್ಕಾಕೊಂಡಿದೆ 2 ಕಾರು, ಬಸ್ಸು ಎಲ್ಲ. ಮೊದಲೇ ಟ್ರಾಫಿಕ್ ಜಾಮು ಸಿಲ್ಕ್ ಬೋರ್ಡಲ್ಲಿ. ಕೋರಮಂಗಲ, BTM ಲೇಔಟ್ ಸೇರಿದಂತೆ ಹಲವೆಡೆ ಅಲ್ಲ ರೀ, ಪೂರ್ತಿ ಬೆಂಗಳೂರಲ್ಲಿ ಮಳೆ ಬಿದ್ದಿದೆ. ಹಲವೆಡೆ ಅಲ್ಲ, ನನ್ನ ಪ್ರಕಾರ ಇಡೀ ಬೆಂಗಳೂರಲ್ಲೇ ಮಳೆ ಬಂದಿದೆ. ಹಾಗಾದರೆ ಮಳೆ ಬರದೇ ಇರೋ ಏರಿಯಾ ಯಾವುದು ಹೇಳಿ ನೋಡೋಣ. ಬೆಂಗಳೂರಲ್ಲಿ ಎಲ್ಲ ಕಡೆ ಬಂದಿದೆ. ತಗ್ಗು ಪ್ರದೇಶಗಳಲ್ಲಿ ಅನಾಹುತ ಅವಾಂತರಗಳು ಜಾಸ್ತಿ ಆಗಿದೆ. ಎಲ್ಲೆಲ್ಲಿ ಡ್ರೈನೇಜ್ ಸಿಸ್ಟಮ್ ಸರಿ ಇಲ್ಲ, ಎಲ್ಲೆಲ್ಲಿ ರಾಜಕಾಲುವೆಗಳು ಸುಸ್ಥಿರವಾಗಿಲ್ಲ ಅಂತ ಕಡೆ ದೊಡ್ಡ ಡ್ಯಾಮೇಜ್ ಆಗಿದೆ. ಅದರ ಪರಿಣಾಮ ಈಗ ಜನರಿಗೆ ಅರಿವಾಗ್ತಾ ಇದೆ. ಕೆಲವು ತಗ್ಗು ಪ್ರದೇಶದಲ್ಲಂತೂ ರಾತ್ರೋರಾತ್ರಿ ಮಳೆ ನೀರು ಮನೆಗೆ ನುಗ್ಗಿದೆ. 1 ಅಡಿ 2 ಅಡಿ ನೀರು ನುಗ್ಗಿದೆ ಮನೆಗೆ. ಸಾಕಷ್ಟು ಲಾಸ್ ಆಗಿದೆ ಅವರಿಗೆ. ಯಾಕೆಂದರೆ ಮನೆಯಲ್ಲಿದ್ದಂತಹ ಎಲ್ಲವನ್ನೂ ಕಳ್ಕೊಂಡಿದ್ದಾರೆ. ಒಂದು ಹಾಸಿಗೆಯಿಂದ ಹಿಡಿದು, ಸೋಫಾಯಿಂದ ಹಿಡಿದು, ದಿನಸಿ ಪದಾರ್ಥಗಳಿಂದ ಹಿಡಿದು, ಕನಿಷ್ಠ ಕುಡಿಯೋದಕ್ಕೆ ನೀರು ಇಲ್ಲ ಅವ್ರ ಮನೆಯಲ್ಲಿ. ಎಷ್ಟೋ ಜನ ಕಣ್ಣೀರು ಹಾಕ್ಕೊಂಡು ಮಾತಾಡಿದ್ರು ಪಬ್ಲಿಕ್ TV ಜೊತೆ, ಪಾಪ ಹೆಂಗಸರು. ಹಾಗೆ ಪರಿಸ್ಥಿತಿ. ಇನ್ನೂ 5 ದಿನ 7 ದಿನ ಭಾರಿ ಮಳೆ ಅಂತ ಇದ್ದಾರೆ. ಪೂರ್ವ ಮುಂಗಾರು, ಆಮೇಲೆ ಮುಂಗಾರು ಶುರು ಆಗ್ಬಿಡುತ್ತೆ ಅಷ್ಟೊತ್ತಿಗೆ, ಮಾನ್ಸೂನ್. ಈ ಸರ್ತಿ ಏನೋ ಅರ್ಲಿಯರ್ ಆಗಿ ಬರ್ತಾ ಇದೆ, 26-27ರಂಗೆ ಅಂತಿದ್ದಾರೆ. ಇನ್ನೂ 6 ದಿನ 8 ದಿನ ಪೂರ್ವ ಮುಂಗಾರು ಅಂತಂದರೆ ಪರಿಸ್ಥಿತಿ ಎಲ್ಲಿಗೆ ಹೋಗಬೇಕು? ಜನ ಏನು ಮಾಡಬೇಕು? ಅಕಸ್ಮಾತ್ ನಿನ್ನೆ ರಾತ್ರಿ ಬಿದ್ದ 4-5 ಗಂಟೆಗಳ ಮಳೆ ಇವತ್ತು ಬಂತು ಅಂದ್ಕೊಳ್ಳಿ, ಏನಾಗುತ್ತೆ? ನಿನ್ನೆ ರಾತ್ರಿನೇ ನರಕವನ್ನು ನೋಡ್ಬಿಟ್ಟಿದ್ದಾರೆ ಜನ. ಅಲ್ಲಲ್ಲಿ ಬಸ್ಗಳು ಕೆಟ್ಟು ನಿಂತಿದೆ, ಕಾರ್ ಕೆಟ್ಟು ನಿಂತಿದೆ, 2 ವೀಲರ್ಸ್ ಕೆಟ್ಟು ನಿಂತಿವೆ. ಜನ ಪರದಾಡಿದ್ದಾರೆ. ಪುಣ್ಯಕ್ಕೆ ಇಷ್ಟು ದೊಡ್ಡ ಮಳೆ ಮಧ್ಯರಾತ್ರಿ ಬಂದಿದೆ. ಹಗಲಲ್ಲೇ ಬಂದಿತ್ತು ಅಂದ್ಕೊಳ್ಳಿ, ಸಪೋಸ್ ಏನಾಗ್ತಾ ಇತ್ತು? ಬೆಂಗಳೂರಿನಲ್ಲಿ ಹಗಲೊತ್ತಲ್ಲಿ 4-5 ಗಂಟೆ ಮಳೆ ಬಂದ್ಬಿಟ್ರೆ ಬೆಂಗಳೂರು ಸ್ತಬ್ಧವಾಗಿಬಿಡುತ್ತೆ. ಹಾಗೆ ಪರಿಸ್ಥಿತಿ. ಅಲ್ಲೇನೋ KR ಮಾರ್ಕೆಟಲ್ಲಿ ಪಾಪ ರೈತರು ಬೆಳಗ್ಗೆ ತರಕಾರಿ ಎಲ್ಲ ತಂದಿದ್ರಲ್ಲ ಹರಾಜಿಗೆ, ಎಲ್ಲ ಕೊಚ್ಕೊಂಡು ಹೋಗಿದೆಯಂತೆ ಪಾಪ. ಇದರಿಂದ ಸಮಸ್ಯೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ಮೂಲ ಸೌಕರ್ಯಗಳನ್ನು ಕಲ್ಪಿಸ್ಕೊಡೋಕ್ಕಾಗಲಿಲ್ಲ ಅಂತಂದಮೇಲೆ ಸರ್ಕಾರ ಇದ್ದರೂ ವೇಸ್ಟು, ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದ್ದೂ ವೇಸ್ಟು. ಏನು ಮಾಡ್ತೀರಾ ಈ ಥರ ಹಿಂಗಾದರೆ? ಈಗ ಪೀಕ್ ಅವರ್ ಶುರು ಆಗುತ್ತೆ. ಇನ್ನೇನು ಸ್ಕೂಲು ಕಾಲೇಜ್ ಕೆಲವೆಲ್ಲ ಇವತ್ತಿಂದ ರಿಓಪನ್ನು ಆಯಿತಾ. ಪೀಕ್ ಅವರ್ ಸ್ಟಾರ್ಟ್ ಆಗುತ್ತೆ 10 ಗಂಟೆ ತನಕ. ಜನರು ಒದ್ದಾಟ ಪರದಾಟ ನೋಡಬೇಕಿಲ್ಲ. ಇನ್ನಷ್ಟು ಮಾಹಿತಿ ನನ್ನ ಕೊಲಿಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಶಾಂತಿನಗರದಲ್ಲಿ ಇದ್ದೀರಾ ಅಂತ ಗೊತ್ತಾಯಿತು, ಏನಾಗಿದೆ ಪರಿಸ್ಥಿತಿಯಲ್ಲಿದು ಅಂತ? ಅರವಿಂದ್, ಗಮನಿಸ್ತಾ ಇರ್ಬೋದು, ಶಾಂತಿನಗರ BMTC ಡಿಪೋ ಇದು. ಕಂಪ್ಲೀಟ್ ಆಗಿ ಡಿಪೋ ಸುಮಾರು ಒಂದು 3-4 ಅಡಿಯಷ್ಟು ನೀರು ಕಂಪ್ಲೀಟ್ ಆಗಿ ಡಿಪೋ ಒಳಗಡೆ ನುಗ್ಗಿದಂಥ ಪರಿಣಾಮವಾಗಿ
ಬಸ್ಗಳು ಕೂಡ ಮುಳುಗಿ ನಿಂತಿದ್ವು. ವಾಹನಗಳನ್ನು ಆಚೆ ತೆಗೆಯುವಂಥ ವ್ಯವಸ್ಥೆಗಳನ್ನು ಮಾಡಲಾಗ್ತದೆ. ಮುಳುಗಿ ನಿಂತಿರುವಂಥ ಇನ್ನೊಂದಷ್ಟು ಒಳಭಾಗದಲ್ಲಿ ಇರುವಂಥ ಬಸ್ಗಳನ್ನು ಕೂಡ ಈಗ ತೆಗೆಯುವಂಥ ಕೆಲಸಗಳಾಗ್ತಾ ಇದೆ. ಜಲಾವೃತ ಆಗಿರುವಂಥ ಕಾರಣಕ್ಕಾಗಿ ಹೊರಭಾಗಕ್ಕೆ ಬಸ್ಗಳನ್ನು ತೆಗೆಯೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೂ ಕೂಡ ಹೆಚ್ಚು ನೀರಿತ್ತು, ಬಟ್ ಆದರೆ ಸದ್ಯ ನೀರನ್ನು ಹಂತ ಹಂತವಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ಮುಖಾಂತರವಾಗಿ ಹೊರಹಾಕಿಸುವಂಥ ಕೆಲಸ ಆಗ್ತಾ ಇರುವಂಥ ಕಾರಣಕ್ಕಾಗಿ ಅಲ್ಪ ಪ್ರಮಾಣದಲ್ಲಿ ನೀರು ಕಡಿಮೆ ಆಗಿದೆ. ಇಡೀ ಡಿಪೋ ಕಂಪ್ಲೀಟ್ ಆಗಿ ಜಲಾವೃತ ಆಗಿತ್ತು. ಮುಳುಗಿ ನಿಂತಿದ್ದಂಥ ಕಾರಣಕ್ಕಾಗಿ ಗಮನಿಸಬಹುದು, ಸಿಬ್ಬಂದಿಗಳು ಕೂಡ ಒಳಭಾಗಕ್ಕೆ ಹೋಗೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಕೊನೆಗೆ ಬಸ್ಸನ್ನು ಕೂಡ ಸರಿಯಾಗಿ ತೆಗೆಯೋದಕ್ಕೆ ಆಗ್ತಾ ಇಲ್ಲ. ಸೊ ಈ ಭಾಗದಲ್ಲಿ ಇನ್ನೂ ಕೂಡ ಹೆಚ್ಚು ನೀರು ನಿಲ್ತಾ ಇರುವಂಥ ಕಾರಣಕ್ಕಾಗಿ ನೀರನ್ನು ಆಚೆ ಹಾಕುವಂಥದ್ದೇ ಭಾಳ ಹರಸಾಹಸ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಮಾನ್ಯವಾಗಿ ಈ ರೀತಿಯಾಗಿ ಹಿಂದೆ ಆಗಿರಲಿಲ್ಲ, ಬಟ್ ದಿಢೀರಂತ ರಾತ್ರಿ ಸುರಿದ ಭಾರಿ ಮಳೆ ಎಫೆಕ್ಟ್ ಜೊತೆಗೆ ಡ್ರೈನೇಜ್ ಪ್ರಾಬ್ಲಮಿಂದಾಗಿ ಈ ರೀತಿಯಾದಂಥ ಸಮಸ್ಯೆ ಈ ಭಾಗದಲ್ಲಿ ಕಂಡು ಬರ್ತಾ ಇರುವಂಥದ್ದು. ನೀರನ್ನು ಆಚೆ ತೆಗಿಬೇಕಿದೆ, ಅನೇಕ ಬಸ್ಗಳು ಒಳಭಾಗದಲ್ಲೇ ಕೆಟ್ಟು ನಿಂತಿದೆ ಅನ್ನುವಂಥ ಮಾಹಿತಿಗಳು ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಅವೆಲ್ಲವನ್ನ ಕೂಡ ಆಚೆ ತೆಗೆದು ಈಗ ಸರಿ ಮಾಡಿಸಬೇಕಿರುವಂಥ ಸವಾಲು ಕೂಡ BMTCಯ ಮುಂದಿದೆ. ಸೊ ರಾತ್ರಿ ಸುರಿದ ಭಾರಿ ಮಳೆ ಎಫೆಕ್ಟಿಂದಾಗಿ ಈ ಪ್ರಮಾಣದ ದೊಡ್ಡ ಸಮಸ್ಯೆ BMTC ಡಿಪೋ, ಶಾಂತಿನಗರದ BMTC ಡಿಪೋಗೂ ಕೂಡ ಎದುರಾಗಿರುವಂಥದ್ದು. ಅರವಿಂದ್. ರೈಟ್, ಥ್ಯಾಂಕ್ ಯು ರಾಘು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಬೆಂಗಳೂರಿನ ಜನ ಅತಿ ಹೆಚ್ಚು ತೆರಿಗೆಯನ್ನು ಕಟ್ಟಿ ಅನುಭವಿಸಿ ನಿಮ್ಮ ಹಣೆ ಬರಹ. ಯಾಕೆ ಅಂದರೆ ಸರ್ಕಾರಗಳಿಗೆ ಕಿವಿ ಇಲ್ಲ, ಆಡಳಿತ ನಡೆಸ್ತಕ್ಕಂಥ ಅಧಿಕಾರಿಗಳಿಗೆ ಕಿವಿ ಇಲ್ಲ. BBMP BD ಅಂತ ಏನೇನೇ ಹೇಳಿದ್ರು ಪ್ರಯೋಜನ ಇಲ್ಲ. ಮಳೆಗಾಲದಲ್ಲಿ ಇಷ್ಟು ದಿನ 3 ತಿಂಗಳು 4 ತಿಂಗಳು ಬೇಸಿಗೆ ಅಂತ ಒದ್ದಾಡಿದ್ದಾಯಿತು. ಮನೆಯಿಂದ ಹೊರಗೆ ಬರೋಕ್ಕಾಗದೇ ಇರೋ ಪರಿಸ್ಥಿತಿ ಇತ್ತು. ಈಗಲೂ ಇನ್ನೊಂದು ರೀತಿ ಸಮಸ್ಯೆ ಅಷ್ಟೆ.